ನೆಕ್ಸ್ಟ್ ಗೊತ್ತಾ ಫ್ರೆಂಡ್ಸ್, ಇವತ್ತು ಮುತ್ತು ಡ್ಯೂಟಿಗೆ ಹೋಗಿಲ್ಲ, ಇನ್ನು ಮನೆ ನೋಡಿ ಫುಲ್ ಉದ್ರಾಗಿದೆ ಆ್ಯಂಡ್ ಸಾಫ್ಟ್ ಆಗು ಆಗಿದೆ. ಓನ್ ಮನೆ. ಸೊ ಸಾನಿಗೆ ಇವಾಗ ತಿನ್ನಿಸ್ಬೇಕು ನಾನು. ಅಡ್ಡಿರ್ತಾಳೆ ಈ ಮಕ್ಳಿದ್ರೆ ಏನಪ್ಪ ಅಂದರೆ, ಸೊ ಆರೋದಿಂಗು ಹಂಗೆ ಸ್ಕೂಲಿಗೆ ಟೈಮ್ ಆಗಿತ್ತು, ತಲೆ ಬಚ್ಚೋಣ ಅಂತ ಬಂದೆ. ಮತ್ತೆ ತರ್ತಿದ್ದಾಳೆ ನೋಡಿ ಅವಳಲ್ಲಿ ತಂದು. ಏನಕ್ಕದು ಕಲರ್ ಕಾರ್ ಸೇಲ್ಗೆ ಇಟ್ಟಿದ್ದೀವಿ, ಯಾರೋ ನೋಡೋದಕ್ಕೆ ಬಂದಿದ್ದಾರೆ. ಇದು ಮಿಕ್ಸ್ ಮಾಡಿಕೊಂಡ್ರೆ ಸಾರು ಮುಗೀತು. ಆರಿದ್ಮೇಲೆ ಇನ್ನು ಎ ಫಾರ್ ಆಪಲ್. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ನಾನು ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ಮುತ್ತು ಡ್ಯೂಟಿಗೆ ಹೋಗಿಲ್ಲ, ಇನ್ನೂ ಮನೇಲಿದ್ದಾರೆ. ಸೊ ನೋಡಿ, ಆಫ್ಟರ್ ಎ ಲಾಂಗ್ ಟೈಮ್ ನಾನು ಟಿಫನ್ ಮಾಡ್ತಿದ್ದೀನಿ ಮನೇಲಿ. ಮುತ್ತು ಇಲ್ಲ ಅಂದರೆ ಏನಾದರೂ ಒಂದು ಮಾಡ್ಕೊಂಡ್ಬಿಡ್ತೀನಿ, ಮುತ್ತು ಇದ್ದರೆ ಟಿಫನ್ ಮಾಡ್ಕೊತೀನಿ. ಸೊ ಇವಾಗ ಟಿಫನ್ ವೆಜಿಟೇಬಲ್ ಪಲಾವ್ ಮಾಡ್ತಿದ್ದೀನಿ ನಾನು. ಇಲ್ಲಿ ನೋಡಿ, ನಮ್ಮ ಸಾನು ಕಿಚನಲ್ಲಿ ನಾವು ಕೆಲಸ ಮಾಡ್ಕೊತಿದ್ರೆ ಅವಳ ಪಾಡ್ಗಳು ಬಂದು ರೂಮಲ್ಲಿ ತೀಟೆ ಮಾಡ್ತಾ ಇದ್ದಾಳೆ. ಸೊ ಏನಂದರೆ ಮುತ್ತು ಮನೇಲಿದ್ದಾರಲ್ಲ, ಸೊ ಅವ್ರು ಮನೇಲಿರೋದಿದ್ದಾಗ ಟಿಫನ್ ಮಾಡೋದಕ್ಕೆ ಎಲ್ಲದಕ್ಕೂ ಒಂಥರ ಖುಷಿ. ಅವರು ರೇರ್ ಮನೇಲಿರೋದು, ವೀಕ್ಲಿ ಒನ್ಸ್ ಇರ್ತಾರೆ ಅಷ್ಟೇ ಟಿಫನ್ಗೆ, ಇಲ್ಲ 5:30 6 o'clock ಹಂಗೆ ಹೊರಟು ಬಿಡ್ತಾರೆ. ಸೊ ಅವ್ರಿದ್ದಾಗ ಏನಾದರೂ ಸ್ಪೆಷಲಾಗಿ ಮಾಡ್ಕೊಡೋದಕ್ಕೆ ನನಗೂ ಇಷ್ಟ ಆಗುತ್ತೆ. ನೋಡಿ ನನ್ನ ಮಗಳು ಎಲ್ಲ ಹೆಂಗೆ ಅಡ್ಡಿರ್ತಾಳೆ. ಈ ಮಕ್ಳಿದ್ರೆ ಏನಪ್ಪ ಅಂದರೆ ಒಂದು ಐಟಮು ಇಟ್ಟು ಕಡೆ ಇರಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಎಲ್ಲ ಕ್ಲೀನ್ ಮಾಡ್ತಾನೇ ಇರಬೇಕು. ಅವಳು ಒಂದು ಕಡೆ ಇಡಲ್ಲ ನನ್ನ ಮಗಳು. ನೋಡಿ, ಬಟ್ಲೂರು ಅಡುಗೆ ಮನೇಲಿ ಇರೋದು ಎತ್ಕೊಂಬಂದು ಆಡ್ಕೊಳೋದಕ್ಕೆ ಅಂತ ತರ್ತಾಳೆ, ತಗೊಂಡ್ಬಂದು ಇಲ್ಲ ಬಿಟ್ಬಿಡ್ತಾಳೆ. ಅಲ್ಲ ಚಿನ್ನು, ಅಮ್ಮಂಗೊಂದು ಎಕ್ಸ್ಟ್ರಾ ಕೆಲಸ ಅಲ್ವಾ. ಸೊ ಆರೋದಿಂಗು ಹಂಗೆ ಸ್ಕೂಲಿಗೆ ಟೈಮ್ ಆಗಿತ್ತು, ತಲೆ ಬಚ್ಚೋಣ ಅಂತ ಬಂದೆ. ತರಕಾರಿ ಬೇಯ್ತಿದೆ, ಅದು ಸ್ವಲ್ಪ ಬೇಯೋಷ್ಟರಲ್ಲಿ ತಲೆ ಬಚ್ಬಿಡೋಣ ಅಂತ. ನಾನು ಆರಾಧ್ಯಂಗೆ ತಲೆ ಬಚ್ತಾ ಇದ್ದರೆ ನನ್ನ ಮಗಳು ನೋಡಿ, ಅವಳು ಟೇಪೆಲ್ಲ ಹಾಕ್ಕೊಂಡು ಎಷ್ಟು ತೀಟೆ ಮಾಡ್ತಿದ್ದಾಳೆ. ಒಂದು ನಿಮಿಷ ಒಂದು ಕಡೆ ಇರಲ್ಲ, ಒಂದು ಐಟಮ್ ಒಂದು ಇಟ್ಟಿದ್ದ ಕಡೆ ಇರಲ್ಲ ಫ್ರೆಂಡ್ಸ್. ನಮ್ಮ ಮನೇಲಿ ಅಷ್ಟು ತರಲೆ ಮಾಡ್ತಾಳೆ ನನ್ನ ಮಗಳು. ಆರಾಧ್ಯಂಗೆ ತಲೆ ಬಚ್ಚಿ ನನ್ನ ಮಗಳು ಆಡೋದು ನೋಡೋ ಅಷ್ಟರಲ್ಲಿ ನಾನು ಇಟ್ಟಿದ್ದ ಪಲಾವೇ ಮರ್ತೋಗಿತ್ತು. ಸೊ ಓಡ್ತಿದ್ದೆ ಏನಾಗಿದೆ ನೋಡೋಣ ಅಂತ. ಸೊ ನಮ್ಮ ಮನೇಲಿ ಸಾನು ಅಂತೂ ಎಲ್ಲ ಅಳ್ಳಿರ್ತಾಳೆ. ಒಂದು 2 hours 3 hours ಕ್ಲೀನ್ ಮಾಡ್ತಾನೆ ಇರಬೇಕು. ಆಲ್ರೆಡಿ ಒಂದ್ಸರಿ ಬಟ್ಟೆ ಎಲ್ಲ ಎತ್ತಿಟ್ಟಿದ್ನ, ಬಟ್ಟೆ ಎಲ್ಲ ಮತ್ತೆ ತಂದಿಟ್ಟು ನಾನು ಮತ್ತೆ ಇಟ್ಟಿದ್ದೆ. ನೋಡಿ ಮತ್ತೆ ತರ್ತಿದ್ದಾಳೆ ನೋಡಿ ಅವಳಲ್ಲಿ ತರ್ತಿದ್ದಾಳೆ ಮತ್ತೆ. ಇದೇ ಕೆಲಸ ಫ್ರೆಂಡ್ಸ್ ನನ್ನ ಮನೇಲಿ. ನೋಡಿ ತಂದು. ಏನಕ್ಕದು ಚಿನ್ನ, ಏನಕ್ಕೆ ನೋಡಿ ಇಷ್ಟೇ. ಇವಾಗ ನಾನು ಮತ್ತೆ ಎತ್ತಿಡ್ಬೇಕು. ಬೆಳಿಗ್ಗೆ ಇದ್ರೆ ಅದೆತ್ತಿಡು ಇದೆತ್ತಿಡು ಇದೇ ಆಗಿರುತ್ತೆ ಫ್ರೆಂಡ್ಸ್. ಸೊ ಎಲ್ಲ ಕ್ಲೀನ್ ಮಾಡಿ ಕೆಲಸ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಬಿಸಿ ಬಿಸಿ ಪಲಾವ್ ರೆಡಿಯಾಗಿತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು, ಫ್ಲೇವರು ಘಮ ಘಮ ಅಂತಿತ್ತು, ಬೇಗ ತಿನ್ನೋಣ ಅಂತ ಅನಿಸ್ತಿತ್ತು. ಸೊ ಈ ರೆಸಿಪಿನ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಾಗಿತ್ತು ವೆಜಿಟೇಬಲ್ ಪಲಾವ್ ಅಂತೂ. ರೆಡಿ ಆಗಿದೆ ಓನ್ ಮನೆ. ಸೊ ಸಾನಿಗೆ ಇವಾಗ ತಿನ್ನಿಸ್ಬೇಕು ನಾನು. ಮುತ್ತುಗೂ ಟಿಫನ್ ಹಾಕ್ಕೊಟ್ಟಿದ್ದೀನಿ. ಸೊ ಇವಾಗ ಸಾನುವಾಗಿ ಮಾಡಿಸಿ ನಾನು ಈ ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಾವು ಟಿಫನ್ ಮಾಡ್ತಿದ್ವಿ, ನೂತು ಹಾಗೆ ಕಾಲ್ ಬಂತು. ಕಾರ್ ನೋಡೋದಕ್ಕೆ ಯಾರೋ ಬಂದಿದ್ದರು. ಆ್ಯಕ್ಚುಲಿ ಕಾರ್ 2 ಇದೆ, ಒಂದು ಸೇಲ್ಗೆ ಇಟ್ಟಿದ್ವಿ. ಸೊ ಅವ್ರು ಹೊರಟರು. ನಾನು ಅಷ್ಟರಲ್ಲಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ಳೋಣ ಅಂತ ಬಂದೆ. ಒಗೆಯೋದಕ್ಕೆ ಬಟ್ಟೆ ಎಲ್ಲ ಡಬ್ದಲ್ಲಿ ಕೂಡಿಟ್ಟಿರ್ತೀನಿ, ತೊಗೊಬಂದು ಇಟ್ಕೊಂಡೆ. ಇನ್ನು ಬೇರೆ ಕಡೆ ಎಲ್ಲ ಇಟ್ಟಿರೋದೆಲ್ಲ ಒಂದೇ ಕಡೆ ಹಾಕ್ಕೊತಿರ್ತೀನಿ. ಅಷ್ಟರಲ್ಲಿ ನನ್ನ ಮಗಳು ಬಟ್ಟೆ ಎಲ್ಲ ಕಿತ್ತಿ ಆಚೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ಇದು ಪ್ರತಿ ಸರಿನೂ ಹಿಂಗೆ, ನಾನು ಬಟ್ಟೆ ಎಲ್ಲ ಒಂದು ಕಡೆ ಹಾಕ್ಕೊಂಡ್ರೆ ಅವಳು ಬಟ್ಟೆ ಎಲ್ಲ ತೆಗ್ದು ಮನೆಯೆಲ್ಲ ಆಡ್ತಾ ಇರ್ತಾಳೆ. ಸೊ ಅವಳನ್ನು ಮೇಲೆ ಕುಣಿಸ್ಕೊಂಡು ನಾನು ಬಟ್ಟೆ ಮಿಷಿನ್ಗೆ ಹಾಕ್ಕೊತೀನಿ.
ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಬಿಟ್ಟು ಅಡುಗೆ ಮಾಡ್ಕೊಳೋಣ ಅಂತ ಕಿಚನ್ನಿಗೆ ಬಂದೆ. ಆಲ್ರೆಡಿ 1 ಆಗಿತ್ತು ಟೈಮು. ಸೊ ಮಧ್ಯಾಹ್ನದ ಅಡುಗೆಗೆ ನಾನು ಅವರೆಕಾಳಲ್ಲಿ ಹುರಿದ್ಕಾಳು ಸಾಂಬಾರು ಮಾಡೋಣ ಅಂತ ಮಾಡ್ತಿದ್ದೀನಿ. ಈ ರೆಸಿಪಿನ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಒಂದ್ಸರಿ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ರೀತಿ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹುರಿದ್ಕಾಳು ಸಾರು ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಸಾರಿಗೆ ರಾಗಿ ಮುದ್ದೆ ಮಾಡ್ಕೊಂಡು ತಿಂತಿದ್ರೆ ಚಳಿಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಸಾರಿಗೆ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಒಂದು ವಿಸಿಲ್ ಕೂಗ್ಸೋಣ ಅಂತ ಇಡ್ತಿದ್ದೆ. ನೋಡಿ ಸಾಂಬಾರು ಮುಗೀತು. ಎಲ್ಲ ಆದಮೇಲೆ ಒಂಚೂರು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ. ಅಡುಗೆ ಎಲ್ಲ ಮುಗಿಯೋಷ್ಟರಲ್ಲಿ ಬಟ್ಟೆ ಸಹ ವಾಶ್ ಆಗಿದ್ವು. ನಮ್ಮ ಸಾನು ಆಟ ಆಡ್ಕೊತಿದ್ಲು. ಸೊ ಬೇಗ ಎಲ್ಲ ಒಣಗಾಕೋಬಿಡೋಣ ಅಂತ ಬಂದು ಒಣಗಾಕ್ತಿದ್ದೆ. ಹುಡುಗರು ಬಂದಿದ್ರು ಆಟ ಆಡೋದಕ್ಕೆ. ಸೊ ನಮ್ಮ ಸಾನು ಅವ್ರ ಜೊತೆಗೆ ಆಡ್ತಿದ್ಲು. ಅವಳು ಇದ್ದಿದ್ರೆ ಅಂತೂ ನಾನು ಆರಾಮಾಗಿ ಒಣಗಾಕೋದಕ್ಕೆ ಆಗ್ತಿರ್ಲಿಲ್ಲ. ನನ್ನ ಬಟ್ಟೆ ಎಲ್ಲ ಒಣಗಾಕೋತಿದ್ರೆ ನನ್ನ ಮಗಳು ಅವಳದೇ ಲೋಕದಲ್ಲಿ ಮಾತಾಡಿಕೊಂಡು ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಮುಳುಗೋಗಿದ್ಲು. ಆ್ಯಕ್ಚುಲಿ ಬೆಳಗಿಂದ ಪಾತ್ರೆನೇ ತೊಳೆದಿಲ್ಲ. ಎಷ್ಟೊಂದು ಪಾತ್ರೆ ಇದ್ದಾವೆ ಗೊತ್ತಾ. ತುಂಬ ಯಾಕೋ ಟಯರ್ಡ್ ಆಗ್ತಿತ್ತು ಒಂಥರ. ಸೊ ನಮ್ಮ ಹನುಮ ಜೊತೆ ನಾನು ಮಲಗಿಬಿಟ್ಟಿದ್ದೆ. ಇವಾಗ ಇತ್ತು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬ ಪಾತ್ರೆ ಇದ್ದಾವೆ. ಬೆಳಗಿಂದ ಟಿಫನ್ ಮಾಡಿದ್ದು, ಅಡುಗೆ ಮಾಡಿದ್ದು ಏನೂ ತೊಳೆದಿಲ್ಲ ನಾನು. ಇವಾಗ ಎಲ್ಲ ತೊಳಿಬೇಕು. ನೋಡಿ ಪಾತ್ರೆ ಎಲ್ಲ ಇವಾಗ ತೊಳೆದಿದ್ದಾಯಿತು. ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತಿದ್ದೀನಿ. ಇವಾಗೂ ನಾನು ಅಡುಗೆ ಮಾಡಿದ ತಕ್ಷಣ ಮಾಡ್ಕೊಂಡ್ಬಿಡ್ತಿದ್ದೆ. ಇವತ್ತು ಮಲಗಿಬಿಟ್ಟಿದ್ನಲ್ಲ, ಸೊ ಲೇಟ್ ಆಯಿತು. ಮುಗೀತು ಇನ್ನು. A for apple. B for ball. C for cat. ಅಮ್ಮ ಫುಲ್ ABCD ಹೇಳ್ತೀನಿ ನೀನು. ಕೂಚೋ ಬಾ ನನ್ನ ಮೇಲೆ. ಅಮ್ಮ ಕಾಲಿ. A B C D E F G H I J K L M N O P Q R S T U V W X Y Z. ಇವತ್ತೆಲ್ಲ ಆ್ಯಕ್ಚುಲಿ ತುಂಬಾ ಕೆಲಸ ಇತ್ತು. ಸೊ ಮಲಗಿ ಎದ್ದು ಪಾತ್ರೆ ಎಲ್ಲ ತೊಳೆದು ಮುಗಿಸಿ ನನ್ನ ಮಗಳ ಜೊತೆ ಸ್ವಲ್ಪ ಆಟ ಆಡೋಣ ಅಂತ ಬಂದೆ. ಹಾಗೆ ಅವಳಿಗೆ ABCD ಚಾರ್ಟ್ ಎಲ್ಲ ತಂದು ಇಟ್ಕೊಂಡಿದ್ದೀನಿ. ಅವಾಗವಾಗ ಹೇಳ್ಕೊಡ್ತಿದ್ದೀನಿ. ಸೊ ಹೇಳ್ಕೊಡ್ತಿದ್ದೆ. ಅವಳು ಒಂದೊಂದೇ ಗುರುತಿಸ್ತಾಳೆ ಇವಾಗ. ಆ್ಯಕ್ಚುಲಿ ಅವಳು ಗುರುತಿಸ್ತಿದ್ಲು. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಇದು ಮೊಟ್ಟೆ.